ರಂಜಿತ್, ಓವರ್ ಟು ಯು. वीडियो बना. आवाज भी आ रही है. ಖಂಡಿತವಾಗ್ಲೂ ಕೂಡ ನಾಗೇಂದ್ರ ಬಾಬು, ಅಜಿತ್ ಧೋವಲ್ ಪಾಕಿಸ್ತಾನದ ಬೇಹುಗಾರಿಕೆಯಲ್ಲಿದ್ದರು. ಪಾಕಿಸ್ತಾನದಲ್ಲಿ ಬೇಹುಗಾರಿಕೆ ಮಾಡಿ ಪಾಕಿಸ್ತಾನದ ರೂಟ್ ಏನು, ಪಾಕಿಸ್ತಾನದ ಆಳ ತಾಳ ಏನು ಅನ್ನೋದು ಅಜಿತ್ ಧೋವಲ್ ಅವರಿಗೆ ಗೊತ್ತಿದೆ. ನೋಡಿ, ಭಾರತದ ಆಸ್ತಿ ಅಜಿತ್ ಧೋವಲ್. ನೋಡಿ, ಇಂಥ ಪೆಹಲ್ಗಾಮ್ನ ಅಟ್ಯಾಕ್ ಆದ ನಂತರ ನಾವು 15 ದಿನ ಆದ ನಂತರ ಅವರನ್ನು ನಾವು ಅಟ್ಯಾಕ್ ಮಾಡಿದ್ವಿ, ಅವ್ರನ್ನ ನಾವು ಕಾದು ಹೊಡೆದ್ವಿ. ಏನಾದರೂ ನಾವು ಆ ತಕ್ಷಣಕ್ಕೆ ಏನಾದರೂ ರಿಯಾಕ್ಟ್ ಮಾಡಿದ್ವಿ ಅಂತ ಹೇಳಿ ಆದರೆ ಭಾರತಕ್ಕೆ ಮೈನಸ್ ಆಗ್ತಾ ಇತ್ತು. ಯಾಕಂತ ಹೇಳಿದರೆ ಪಾಕಿಸ್ತಾನ ಈ ಭಯೋತ್ಪಾದನೆ ಮತ್ತು ಈ ದಾಳಿಯಲ್ಲಿ ಇತ್ತು ಅನ್ನೋದನ್ನು ನಾವು ಜಗತ್ತಿಗೆ ತೋರಿಸಿ ಇವತ್ತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ 15 ರಾಷ್ಟ್ರಗಳ ಪೈಕಿ 13 ರಾಷ್ಟ್ರಗಳು, ಅದರಲ್ಲಿ 5 ಕಾಯಂ ಆದರೆ ಇನ್ನುಳಿದಂಥ 10 ರಾಷ್ಟ್ರಗಳು ತಾತ್ಕಾಲಿಕ ರಾಷ್ಟ್ರಗಳು. ಈ ರಾಷ್ಟ್ರಗಳೆಲ್ಲವೂ ಕೂಡ ಭಾರತದ ಜೊತೆಗೆ ನಿಲ್ಲುವಂತೆ ಮಾಡಿದ್ದು. ವಿಶ್ವದ ಮುಂದೆ ಭಾರತ ಮಾಡ್ತಿರೋದು ಸರಿ ಅಂತೇಳಿ ಅಮೆರಿಕ ಇವತ್ತು ಮಾತಾಡ್ತಾ ಇದೆಯಲ್ಲ, ಹೌದು, ಭಯೋತ್ಪಾದನೆ ವಿರುದ್ಧ ನೀವು ಮಾಡಿದ್ದು ತಪ್ಪು, ಭಾರತ ಮಾಡ್ತಿರೋದು ಸರಿ ಇದೆ. ರಷ್ಯಾ ಹೇಳ್ತಾ ಇದೆ ಎಸ್ ಭಾರತದ ನಿಲುವು ಕರೆಕ್ಟ್ ಆಗಿದೆ, ಏನು ಇಸ್ರೇಲ್ ಹೇಳ್ತಾ ಇದೆ ಭಾರತ ಮಾಡಿದ್ದೆ ಸರಿ ಅಂತ ಹೇಳ್ತಾ ಇದೆ. ನೇಪಾಳ ಹೇಳ್ತಾ ಇದೆ ನನ್ನ ಜಾಗದಲ್ಲಿ ಭಾರತದ ವಿರುದ್ಧ ನೀವೇನಾದರೂ ಕಾರ್ಯಾಚರಣೆ ಮಾಡ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ಅವಕಾಶವೇ ಕೊಡೋದಿಲ್ಲ ಅಂತ ಹೇಳಿ ನೇಪಾಳ ಹೇಳ್ತಾ ಇದೆ. ಹೀಗೆ ಬೇರೆ ಬೇರೆ ರಾಷ್ಟ್ರಗಳು, ಮಿತ್ರ ರಾಷ್ಟ್ರಗಳು ಭಾರತದ ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ಭಾರತದ ಜೊತೆಗೆ ನಿಂತಿದ್ದಾವೆ ಅಂತ ಹೇಳಿದರೆ ಭಾರತದ ರಾಜತಾಂತ್ರಿಕತೆ, ಭಾರತದ ಜಾಗತಿಕವಾಗಿ ತೆಗೆದುಕೊಂಡಂಥ ತೀರ್ಮಾನಗಳು ಪ್ರಮುಖ ಆಗುತ್ತೆ. ನೋಡಿ ನಾಗೇಂದ್ರ ಬಾಬು, ಮೊದಲಿಗೆ ನೋಡಿ, ಸೌದಿ ಅರೇಬಿಯಾದ ಪ್ರವಾಸದಲ್ಲಿ ಇದ್ದಂಥ ಪ್ರಧಾನಿ ನರೇಂದ್ರ ಮೋದಿ ಇದೇ ಹಿಂದಿನ ತಿಂಗಳು 22ನೇ ತಾರೀಕು ಅಟ್ಯಾಕ್ ಆದ ನಂತರ ಪ್ರವಾಸವನ್ನು ಮೊಟಕುಗೊಳಿಸಿ ಬರ್ತಾರೆ. ತಕ್ಷಣಕ್ಕೆ ತೆಗೆದುಕೊಳ್ಳೋ ತೀರ್ಮಾನ ಏನು? ಸಿಂಧೂ ನದಿಯ ನೀರನ್ನು ಬಂದ್ ಮಾಡ್ತಾರೆ. ಅದಾದ ನಂತರ ಪಾಕಿಸ್ತಾನದ ಪ್ರಜೆಗಳನ್ನು ಇಲ್ಲಿಂದ ಕಳಿಸ್ತಾರೆ. ಅದಾದ ನಂತರ ಅಟ್ಟಾರಿ ವಾಘಾ ಬಾರ್ಡರ್ನ ಬಂದ್ ಮಾಡ್ತಾರೆ. ಅದಾದ ನಂತರ NIA ಅಧಿಕಾರಿಗಳ ತನಿಖೆಯಲ್ಲಿ ಪಾಕಿಸ್ತಾನದ ಪಾಲುಗಾರಿಕೆ ಈ ದಾಳಿಯಲ್ಲಿ ಇತ್ತು ಅನ್ನೋದನ್ನು ಮೊದಲು ತೋರಿಸ್ತಾರೆ. ಅದಾದ ನಂತರ ಪಾಕಿಸ್ತಾನದ ಮುಖವಾಡವನ್ನು ವಿಶ್ವದ ಮುಂದೆ ಇದೇ ನರೇಂದ್ರ ಮೋದಿ ಮತ್ತು ಅಜಿತ್ ದೋವಲ್ ಅವರ ಆ ಒಂದು ಜೋಡೆತ್ತಿದೆಯಲ್ಲ ತೆರೆದಿಡುತ್ತೆ. ಅದಾದ ನಂತರ ಜೈಶಂಕರ್ ಅವರು ವಿಶ್ವದ ಮುಂದೆ ಜಾಗತಿಕವಾಗಿ ವಿದೇಶಾಂಗ ಇಲಾಖೆ ಸಚಿವರಾಗಿ ನೋಡಿ ಅವರು ಹೀಗೆಲ್ಲ ಸ್ಟ್ರಾಟರ್ಜಿಗಳನ್ನು ಮಾಡಿ ಭಾರತಕ್ಕೆ ಬೇಕಾದಂಥ ಸಂಪನ್ಮೂಲ ಎಲ್ಲವನ್ನ ಕ್ರೋಢೀಕರಣ ಮಾಡ್ತಾರೆ. ಅದಾಗಿ 15ನೇ ದಿನಕ್ಕೆ ಸುಮಾರು ಮಧ್ಯರಾತ್ರಿ 1:44 ಭಾರತದ ಸೂಪರ್ ಸಾನಿಕ್ ವಿಮಾನಗಳು, ರಫೇಲ್ ವಿಮಾನಗಳು ಪಾಕಿಸ್ತಾನದ ಅಲ್ಲಿದ್ದಂತಹ ಭಯೋತ್ಪಾದಕರ ನೆಲೆಗಳನ್ನು ಧ್ವಂಸ ಮಾಡುತ್ತೆ. 100ರಿಂದ 150 ಜನ ಡೆತ್ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಗುತ್ತೆ. ಆ ನಂತರ ಭಾರತ ಪಾಕಿಸ್ತಾನಕ್ಕೆ ಬಿಡುತ್ತೆ, ನಿಮಗೆ ಬಿಟ್ಟಿದ್ದು, ನಾವು ನಿಮ್ಮ ನಾಗರಿಕರನ್ನು ಟಚ್ ಮಾಡಿಲ್ಲ, ನಿಮ್ಮ ಸೇನೆ ಟಚ್ ಮಾಡಿಲ್ಲ, ಯುದ್ಧ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅಂತೇಳಿ ಹೇಳುತ್ತೆ. ಆ ನಂತರ ಪಾಕಿಸ್ತಾನವೇ ಭಾರತದ ಮೇಲೆ ಮಿಸೈಲ್ ಅಟ್ಯಾಕ್, ಮತ್ತೊಂದು ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡುತ್ತೆ. ಅದಕ್ಕೂ ಭಾರತ ಹೆಂಗ್ ಪ್ರತ್ಯುತ್ತರ ಕೊಟ್ಟಿದೆ ಅಂತ ಹೇಳಿದ್ರೆ ನಾಗೇಂದ್ರ ಬಾಬು, ಪಾಕಿಸ್ತಾನದ ಸುಮಾರು 16 ಕಡೆಗಳಲ್ಲಿ ಈಗ ಭಾರತದ ಏರ್ ಸ್ಟ್ರೈಕ್ ಆಗಿದೆ. ಭಾರತದ ನೌಕಾ ಸೇನೆ ಈಗ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕರಾಚಿಯನ್ನು ಧ್ವಂಸ ಮಾಡಬಹುದು. ಭಾರತೀಯ ಭೂಸೇನೆ ಈಗ ಪಿರಂಗಿಗಳನ್ನು ಹಿಡ್ಕೊಂಡು ಪಾಕಿಸ್ತಾನದ ಕಡೆಗೆ ಮುಖ ಮಾಡಿ ಕಾಯ್ತಾ ಇದೆ. ಹೀಗೆಲ್ಲ ಪ್ಲಾನ್ ಮಾಡಿರುವಂಥ ಈ ಮಾಸ್ಟರ್ ಮೈಂಡ್ನ ಹಿಂದೆ ಯಾರಿರೋದಂತ ಅನ್ಕೊಂಡ್ರಿ? ನೀವೇ ಹೇಳ್ದಂತ ಇದೇ ಅಜಿತ್ ದೋವಲ್ ಮತ್ತು ಇದೇ ರಾಜನಾಥ್ ಸಿಂಗ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು. ಈಗ ಸುಮಾರು 3 ಗಂಟೆ ಆಯ್ತೇನೋ, ಇಷ್ಟೊತ್ತಿನವರೆಗೂ ಕೂಡ ಸೇನಾ ಆಪರೇಷನ್ನ ಕ್ಷಣದ ಮಾಹಿತಿಯನ್ನು ಅಜಿತ್ ದೋವಲ್ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡ್ತಾ ಇದ್ದಾರೆ. ಅದು ಈ ದೇಶದ ಶಕ್ತಿ ನಾಗೇಂದ್ರ ಬಾಬು. ಅಜಿತ್ ದೋವಲ್ ಈ ದೇಶಕ್ಕೋಸ್ಕರ, ಈ ದೇಶದ ಭದ್ರತೆಗಾಗಿ, ಈ ದೇಶದ ಸಾರ್ವಭೌಮತೆಗಾಗಿ ನೋಡಿ, ನಾವು ಎಷ್ಟು ದಶಕಗಳಿಂದ ಈ ಪಾಕಿಸ್ತಾನದ ಕುಕೃತ್ಯವನ್ನು ಸಹಿಸ್ಕೊಂಡು ಬಂದ್ವಿ, ಇನ್ನೂ ಕೂಡ ನಾವು ಹಾಗೆ ಇರಬೇಕಾ? ನೋಡಿ, 2006ರಲ್ಲಿ ಮುಂಬೈ ಅಟ್ಯಾಕ್ ಆಗುತ್ತೆ, 166 ಜನ ಸುತ್ತೋಗ್ತಾರೆ. ಆಗ ಭಾರತದ ಮಾಡಿದ್ದೇನು? ನಾವು ಅವ್ರ ಜೊತೆಯಲ್ಲಿ ಮಾತುಕತೆ ಮಾಡ್ತೀವಿ ಹೊರತು ಇಂಥದ್ದೊಂದು ಇಚ್ಛಾಶಕ್ತಿ ನಮ್ಮಲ್ಲಿ ಇರಲಿಲ್ಲ. ಆದರೆ ಭಾರತ ಬದಲಾಗಿದೆ. ಭಾರತ ಇವತ್ತು ವಿಶ್ವಗುರುವಾಗಿದೆ. ಭಾರತ ಇವತ್ತು ಸೂಪರ್ ಸಾನಿಕ್ ದೇಶವಾಗಿ ಬದಲಾಗಿದೆ. ಹೀಗಾಗಿ ಭಾರತ ನಮ್ಮನ್ನು ಮುಟ್ಟಿ ನೋಡಿ ಅದರ ಪರಿಣಾಮ ಹೇಗಿರುತ್ತೆ ಅನ್ನೋದನ್ನು ಪಾಕಿಸ್ತಾನಕ್ಕೆ ಇವತ್ತು ಹೇಳೋದಕ್ಕೆ ಹೊರಟಿದೆ. ಅದನ್ನು ನೀವು ನೋಡ್ತಾ ಇದ್ದೀವಿ. ನಮ್ಮ ಸಮಯದಲ್ಲಿ ಅಖಂಡ ಭಾರತ ಅದು ನಾಳೆಗೆ ಆಗತ್ತೆ ಅಂತ ಹೇಳಿ ಅಲ್ಲ ನೋಡಿ, ಅದರ ಸನ್ನೆಗಳು ನಮಗೆ ಕಾಣಿಸ್ತಾ ಇದೆ. POKಯಲ್ಲಿ ಸೈನಿಕರ ಮೇಲೆ ಕಲ್ಲು ತೂರಾಟ ಮಾಡ್ತಾ ಇದ್ರು.
ಸೈನಿಕರನ್ನ ಇವರು ಅಟ್ಯಾಕ್ ಮಾಡ್ತಾ ಇದ್ರು. ಇಲ್ಲಿರುವಂಥ ಆತಂಕವಾದಿಗಳು ಇದೇ ಶ್ರೀನಗರದ ಲಾಲ್ ಚೌಕ್ನಲ್ಲಿ ಏನು 1947 ಸ್ವಾತಂತ್ರ್ಯ ದಿನಾಚರಣೆ ಇದೆಯಲ್ಲ, ಅದೇ ಆಗಸ್ಟ್ 15ನೇ ತಾರೀಕು ಪಾಕಿಸ್ತಾನದ ಜೆಂಡಾ ಹಾರಿಸ್ತಾ ಇದ್ರು. ಆದರೆ ಇವತ್ತು ಲಾಲ್ ಚೌಕ್ ಹೇಗಿದೆ ಗೊತ್ತಾ? ಇದೇ ಶ್ರೀನಗರದ ಲಾಲ್ ಚೌಕ್ ಹೇಗಿದೆ ಗೊತ್ತಾ? ಆಗಸ್ಟ್ 15ನೇ ತಾರೀಕು ಭಾರತದ ತ್ರಿವರ್ಣ ಧ್ವಜ ಹಾರತ್ತೆ. ಕಾಶ್ಮೀರದ ಒಬ್ಬೊಬ್ಬ ಇವತ್ತು ಭಾರತ್ ಮಾತಾ ಕಿ ಜೈ ಅಂತಾನೆ, ಹಿಂದೂಸ್ತಾನ ನಮ್ದು ಅಂತಾನೆ. 370 ರದ್ದು ಮಾಡ್ತಾರೆ. ಇಲ್ಲಿರುವಂಥ ಎಲ್ಲ ಸವಲತ್ತುಗಳು, ಎಲ್ಲ ಭಾರತದ ಅಖಂಡ ಭಾರತದ ಎಲ್ಲ ಸವಲತ್ತುಗಳು ಕಾಶ್ಮೀರಕ್ಕೂ ಎಲ್ಲ ನಮ್ಮ ರಾಜ್ಯಗಳಿಗೂ ಅನ್ನೋದಾಗತ್ತೆ. ನೋಡಿ, ಎಲೆಕ್ಷನ್ ಆಗುತ್ತೆ. ಇಷ್ಟೆಲ್ಲ ಮಾಡೋದರ ಹಿಂದೆ ಮಾಸ್ಟರ್ ಮೈಂಡ್ ಯಾರು ಅಂದ್ಕೊಂಡ್ರಿ? ಇದೇ ಅಜಿತ್ ದೋವಲ್. ಇವರ ಚಾಣಾಕ್ಷತನ ಇವತ್ತು ಭಾರತ ಸಾರ್ವತ್ರಿಕವಾಗಿ ಅಥವಾ ಭಾರತ ಜಾಗತಿಕವಾಗಿ ಇವತ್ತು ಸೂಪರ್ ಸಾನಿಕ್ ಅಥವಾ ಆರ್ಥಿಕ ಅತಿ ದೊಡ್ಡ ಶಕ್ತಿಯಾಗಿ ಬದಲಾಗಿದೆ. ನಮ್ಮಲ್ಲಿರೋದು ಎಷ್ಟು ಜನಸಂಖ್ಯೆ? 144 ಕೋಟಿ ಜನಸಂಖ್ಯೆ. ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು. ನಾವು ಬೆಳೆದಿರುವಂಥ ಹಂತ ಎಂಥದ್ದು? ನಾವು ಯಾವಾಗ ಯುದ್ಧ ಮಾಡಿ ನಾವು ಎಷ್ಟು ಕೆಳಗಡೆ ಹೋದ್ವಿ, ಅದಾದ ನಂತರ ಚೇತರಿಸ್ಕೊಂಡು ಬಂದು ನಾವೀಗ ನಿಂತಿರೋದು ವಿಶ್ವದ ಮುಂದೆ. ಚೀನಾಕ್ಕೆ ನಾವು ಎದುರಾಳಿಯಾಗಿ ನಿಲ್ತೀವಿ, ಅಮೇರಿಕಕ್ಕೆ ನಾವು ಎದುರಾಳಿಯಾಗಿ ನಿಲ್ತೀವಿ, ರಷ್ಯಾಕ್ಕೆ. ಖಂಡಿತವಾಗಿ ಹೋಲ್ಡಲ್ಲಿರಿ. ಇನ್ನೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಪಿಒಕೆ ಮೇಲೆ ದಾಳಿ, ಭಾರತದ ರಣಭೀಕರ ದಾಳಿಗೆ ಈಗ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಪಿಒಕೆ ಖಾಲಿ ಮಾಡ್ತಾ ಇದ್ದಾರೆ ಭಯೋತ್ಪಾದಕರು. ಪಿಒಕೆ ಮೇಲೆ ಬಾಂಬ್ಗಳ ಸುರಿಮಳೆಗೈತಾ ಇದೆ ಭಾರತ. ಈ ಭಾರತದ ರಣಭೀಕರ ದಾಳಿಗೆ ಈಗ ಉಗ್ರರು ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಹಾಲ ಮುದುರ್ಕೊಂಡು ಈಗ ಅಲ್ಲಿಂದ ಕಾಲ್ ಕೀಳ್ತಾ ಇದ್ದಾರೆ ಭಯೋತ್ಪಾದಕರು. ನೋಡಿ, ಇದೇ ಸಂದಿಗ್ಧವಾದಂಥ ಪರಿಸ್ಥಿತಿ ಈಗ. ಯಾಕಂತ ಹೇಳಿದ್ರೆ ಪಿಒಕೆಯನ್ನ ವಶಪಡಿಸಿಕೊಳ್ಳೇಬೇಕು ಅಂತ ಈಗ ಎಲ್ಲರೂ ಕೂಡ ಹೇಳ್ತಾ ಇರ್ಬೋದು. ಇದೊಂದು ಒಳ್ಳೆ ಟೈಮ್. ಯಾಕಂತ ಹೇಳಿದ್ರೆ ಈ ಹಿಂದೆ ಅದನ್ನ ಬಿಟ್ಕೊಟ್ಬಿಟ್ರು. ಸೊ ಈಗ ಇರೋದು ನರೇಂದ್ರ ಮೋದಿ ಅವರ ಸರ್ಕಾರ. ಸೊ ಇಂಥ ಸಂದರ್ಭದಲ್ಲಿ ಪಿಒಕೆಯನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಪಾಕಿಸ್ತಾನಕ್ಕೆ ಕೊಡಬಾರ್ದು, ಕಂಪ್ಲೀಟ್ ಆಗಿ ಅದನ್ನ ವಶಪಡಿಸಿಕೊಳ್ಳೇಬೇಕು ಅಂತ ಈಗ ಹೇಳ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಪಿಒಕೆಯಲ್ಲಿ ಸಾಕಷ್ಟು ಉಗ್ರಗಾಮಿಗಳ ವಾಸಸ್ಥಾನ ಆಗಿರುವಂಥದ್ದು. ಅಲ್ಲೆಲ್ಲವೂ ಕೂಡ ಈಗಾಗಲೇ ದಾಳಿಯನ್ನು ನಡೆಸ್ತಾ ಇರುವಂಥ ದೃಶ್ಯ ಅದು. ಅಲ್ಲಿರುವಂಥ ಈ ಉಗ್ರ ಪಿಪಾಸುಗಳು ಅಲ್ಲಿಂದ ಕಾಲ್ ಕೀಳ್ತಾ ಇದ್ದಾರೆ. ಬಟ್ ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದು ಕಡೆ ಸೇನಾ ಮುಖ್ಯಸ್ಥ ಮುನೀರ್, ಆತನ ವಿರುದ್ಧ ಈಗ ದಂಗೆ ಏಳಲು ಕೂಡ ಈಗ ಅಲ್ಲಿನ ನಾಗರಿಕರು ಮುಂದಾಗಿದ್ದಾರೆ. ಕಾರಣ ಇಷ್ಟೇ. ಯಾಕಂತ ಹೇಳಿದ್ರೆ ಆತನ ಒಂದು ಸ್ಟೇಟ್ಮೆಂಟ್ ಇಷ್ಟಕ್ಕೆಲ್ಲ ಕಾರಣ ಆಯಿತು. ಜೊತೆಗೆ ಆತನ ಫ್ಯಾಮಿಲಿ ಮಾತ್ರ ಸೇಫ್ ಆಗಿರಬೇಕು. ಈ ಮುನೀರ್ ಫ್ಯಾಮಿಲಿನ ಒಂದು ವಾರಕ್ಕಿಂತ ಮುಂಚೆನೆ ಈ ತರ ಬೆಳವಣಿಗೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ತನ್ನ ಫ್ಯಾಮಿಲಿನ ಲಂಡನ್ಗೆ, ಕೆನಡಾಕ್ಕೆಲ್ಲ ಕಳಿಸ್ಕೊಟ್ಬಿಟ್ಟಿದ್ದಾನೆ, ವಿದೇಶಕ್ಕೆ. ಅಂದ್ರೆ ಅಲ್ಲಿನ ನಾಗರಿಕರ ಬಗ್ಗೆ ಒಂಚೂರು ಕರುಣೆನೇ ಇಲ್ಲ. ಇಂಥ ಒಬ್ಬ ಪಾಕ್ ಸೇನಾ ಮುಖ್ಯಸ್ಥ ಬೇಕಾ ಅಂತ ಹೇಳಿಕೊಂಡು ಆತನ ವಿರುದ್ಧ ದಂಗೆ ಏಳುವಂತ ಎಲ್ಲ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ನೋಡಿದ್ವಿ, ಸಂಜೆ ಟೈಮಲ್ಲಿ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಒಂದು ಮಾತನ್ನ ಹೇಳಿದ್ರು. ಎತ್ತಿನೊಂದು ಅಪ್ಡೇಟ್. ಸಾಂಬಾದಲ್ಲಿ 7 ಉಗ್ರರು ಮಟಾಶ್. ಸಾಂಬಾ ಗಡಿಯಲ್ಲಿ ನುಸುಳಲು ಯತ್ನಿಸಿರುವಂತ ಉಗ್ರರು 7 ಉಗ್ರರು ಈಗ ಮಟಾಶ್ ಆಗಿದ್ದಾರೆ. ಉಗ್ರರನ್ನ ಹೊಡೆದುರುಳಿಸಿದ BSF ಸಿಬ್ಬಂದಿ. ನೋಡಿ, ಸಾಂಬಾದಲ್ಲಿ 7 ಉಗ್ರರು ಈಗ ಮಟಾಶ್ ಆಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇದು ಸಾಂಬಾ ಗಡಿಯಲ್ಲಿ ನುಸುಳಲು ಪ್ರಯತ್ನ ಪಟ್ಟಂತ ಉಗ್ರರು. ನೋಡಿ ಯಾವ ರೀತಿಯಾಗಿ ಮತ್ತೆ ಉಗ್ರರು ಅಲ್ಲಿಂದ ಗಡಿಯನ್ನ ನುಸುಳಿಕೊಂಡು ಭಾರತದ ಮೇಲೆ ದಾಳಿಗೆ ಮುಂದಾಗ್ತಾ ಇರುವಂತ ಸಂದರ್ಭದಲ್ಲಿ 7 ಉಗ್ರರು ಈಗ ಮಟಾಶ್ ಆಗಿದ್ದಾರೆ. आवाज नहीं आ रही है। हाँ जी, कोई चक्कर नहीं। आवाज नहीं आ रही है। हाँ जी, कोई चक्कर नहीं।
ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಸದ್ಯ ನೀವು ಕೂಡ ಸೇಫ್ ಆಗಿದ್ರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಜೊತೆಗೆ ಅಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಜೊತೆಗೆ ಈಗ 7 ಉಗ್ರರು ಮಟಾಶ್ ಆಗಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂಥದ್ದು. ಕಂಪ್ಲೀಟ್ ಆಗಿ ಈಗ ಬಾಲ ಕಟ್ ಮಾಡ್ತಾ ಇದೆ ಭಾರತೀಯ ಸೇನೆ ಪಾಕಿಸ್ತಾನದ್ದು. ಸದ್ಯ ಈಗಾಗಲೇ ನೋಡ್ತಾ ಇದ್ವಿ ಯಾವ ರೀತಿಯಾಗಿ ದಾಳಿಯನ್ನ ನಡೆಸ್ತಾ ಇದೆ ಅಂತ. ಇದರಲ್ಲಿ ಬಹಳ ಪ್ರಮುಖವಾಗಿ ಈಗ POKಯನ್ನ ವಶಕ್ಕೆ ಪಡೆದುಕೊಳ್ಳುತ್ತಾ ಎನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಎಲ್ಲ ಪರಿಸ್ಥಿತಿ ನೋಡ್ತಾ ಇದ್ರಿ, ಎಲ್ಲ ಒಂದ್ ಕಡೆ POK ವಾಪಸ್ ನಮಗೆ ಸಿಗುತ್ತಾ POK? ನಿಕೇಶ್ ಕೊಠಾರಿ, ಅವತ್ತು 22ನೇ ತಾರೀಕು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ನೀವು ಅಮಾಯಕ 26 ಜನ ಬದುಕಿನ ಬಗ್ಗೆ, ತಮ್ಮ ಫ್ಯೂಚರ್ ಬಗ್ಗೆ ಕನಸುಕೊಂಡು ಮದುವೆಯಾಗಿ 1 ವಾರ ಆಗಿಲ್ಲ, ಹಸೆಮಣೆ ಏರಿ 1 ವಾರ ಆಗಿಲ್ಲ, ಅವರೆಲ್ಲರೂ ಕೂಡ ಬಂದು ಆ ಪೇಲಂಗಾವ್ನ ಬೈಸ್ರಾಯ್ನ್ ಅನ್ನುವ ಭಾರತದ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಸಂಭ್ರಮದ ಕ್ಷಣವನ್ನು ಕಳೀತಾ ಇದ್ರೆ ಈ ನಸಗುನ್ನಿ ನರಹಂತಕರು ಬಂದು ಏನು ಮಾಡಿದ್ರಿ, ಹಣೆ ಗುಂಡಿಟ್ಟು ಅವರ ಪ್ಯಾಂಟ್ ಕಳಚಿ ಮೋದಿಗೆ ಹೋಗಿ ಹೇಳು ಅಂತ ಹೇಳಿದ್ರಲ್ಲ. ಇವತ್ತು ಮೋದಿಗೆ ಹೋಗಿ ಹೇಳಿ ಆಗಿದೆ. ಮೋದಿ ಏನು ಮಾಡ್ತಿದ್ದಾರೆ ಅನ್ನೋದನ್ನು ಮೊದಲು ನೋಡಿ, ನಿಮ್ಮ ದೇಶದಲ್ಲಿ ಏನಾಗ್ತಿದೆ ಅನ್ನೋದನ್ನು ಮೊದಲು ನೋಡಿ. ಎಸ್, ನೀವು ಹೇಳಿದ್ರಿ POK ಭಾರತದ ವಶವಾಗುತ್ತಾ ಅಂತೇಳಿ, ಭಾರತದ ವಶವಾಗುತ್ತೆ ಅಂತೇಳಿ. ಎಸ್, ಎಂದಿಗೂ ಕೂಡ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅದು ಭಾರತದ್ದೇ, ಭಾರತದ ಶಿಖರ ಅದು. ನಾವು ಯಾವತ್ತೂ ಕೂಡ ಶಿಖರವನ್ನು ಬಿಟ್ಕೊಡೋ ಮಾತೇ ಇಲ್ಲ. ಭಾರತದ ಭೂಪಟದಿಂದ ಕಾಶ್ಮೀರ POK ಜಾಗವನ್ನು ಬಿಟ್ಟು ನಾವು ಹೇಳುವಂಥ ಯಾವುದೇ ಪ್ರಶ್ನೆ ಇಲ್ಲ. ಆದರೆ ಪಾಕಿಸ್ತಾನದ ಈ ಭಯೋತ್ಪಾದನಾ ಚಟುವಟಿಕೆಯಿಂದ ನೀವು ಮಾಡಿದಂಥ ಮಸಲತ್ತಿದೆಯಲ್ಲ, ಈ POK ನಮ್ಮದು ಅಂಥೇಳಿ ನೀವೇನು ಹೇಳ್ತಾ ಇದ್ದೀರಲ್ಲ, ಈಗ ನಾವು ಎದೆ ತಟ್ಟಿ ಹೇಳ್ತಾ ಇದ್ದೀವಿ ಯಾರದ್ದು POK ಅಂಥೇಳಿ ಎದೆ ತಟ್ಟಿ ಹೇಳುವಂಥ ಸಮಯ ಬಂದಿದೆ. ಇದೇ ಫ್ಲೋನಲ್ಲಿ ಭಾರತ ಈಗ POKಯನ್ನು ಮತ್ತೆ ತನ್ನ ಭೂಪಟಕ್ಕೆ ಸೇರಿಸ್ಕೊಳ್ಳುತ್ತೆ ಅನ್ನುವ ಆಶಾಭಾವನೆ ನಮಗೂ ಇದೆ. ಅದಕ್ಕೆ ಪೂರಕವಾದಂಥ ವಾತಾವರಣ ಸೃಷ್ಟಿಯಾಗಿದೆ. ಒಂದು ಕಡೆಯಲ್ಲಿ POK ಭಾರತದ ಅದು ಶಿಖರ ಭಾಗ. ಅದು ನೋಡಿ, ಶಂಕರಾಚಾರ್ಯರ ತಪೋಭೂಮಿ, ಸರಸ್ವತಿಯ ನಾಡು ಈ ಜಮ್ಮು ಕಾಶ್ಮೀರ ಇದೆಯಲ್ಲ, ಇಲ್ಲಿ ಇದ್ದಂಥ ಪಂಡಿತರೆಷ್ಟು ಜನ, ಇಲ್ಲಿ ಗಂಟೆ ಹಾಗೆ ಪೂಜೆ ಪುನಸ್ಕಾರ ಅಂತೇಳಿ ನಡೀತಿದ್ದದ್ದು ಎಷ್ಟೆಷ್ಟು. ಆದರೆ ಅದನ್ನು ಹೆಂಗೆ ಮಾಡಿಬಿಟ್ರಿ ನೀವು, ಉಗ್ರವಾದದ ನೆಲೆ ಅಂಥೇಳಿ ಮಾಡಿಬಿಟ್ರಿ. ಭಾರತ ಮಾತೆಗೆ ಜೈ ಹೇಳೋದಕ್ಕೆ ಹಿಂದೆ ಮುಂದೆ ಯಾರಿದ್ದಾರೆ ಅಂತ ನೋಡ್ಕೊಂಡು ಹೇಳುವಂಥ ಪರಿಸ್ಥಿತಿ ತಂದುಬಿಟ್ರಿ. ಅಲ್ಲಿದ್ದಂಥ ಪಂಡಿತರ ನರಮೇಧ ಮಾಡಿಬಿಟ್ರಿ. ಅಂಥ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ನೀವು ಮಾಡಿದಂಥ ಕುಕೃತ್ಯದ ವಿರುದ್ಧ ಭಾರತ ಸೆಟೆದು ನಿಂತು ನಿಮ್ಮರನ್ನು ಮಟ್ಟ ಹಾಕೋದಕ್ಕೆ ಹೊರಟಿದೆ. ಅದರ ಭಾಗವಾಗಿ ಇವತ್ತು ಭಯೋತ್ಪಾದಕರ ಸಂಹಾರ ಆಗ್ತಾ ಇದೆ. ಸೇನೆ ಆಪರೇಷನ್ ಜೊತೆಗೆ ಪಾಕಿಸ್ತಾನ ಸೇನೆ ಭಾರತದ ಮೇಲೆ ಅಟ್ಯಾಕ್ ಮಾಡೋದ್ರ ಜೊತೆಗೆ ಭಯೋತ್ಪಾದಕರು ಕೂಡ ಭಾರತದ ಮೇಲೆ ಯುದ್ಧ ಸಾರಿದ್ದಾರೆ. ಹೇಗೆ ಅಂತ ಹೇಳಿದರೆ, ಒಂದು ಕಡೆಯಲ್ಲಿ ಭಾರತೀಯ ಸೇನೆ ಸೈನಿಕರನ್ನು ಟಾರ್ಗೆಟ್ ಮಾಡ್ತಾ ಇದ್ದರೆ, ಈ ನಸಗುನ್ನಿ ಭಯೋತ್ಪಾದಕರು ಗಡಿಯಲ್ಲಿ ನುಸುಳೋದಕ್ಕೆ ಹೊರಟಿದ್ರು. ಒಬ್ಬರನ್ನ ಉರಿಯಲ್ಲಿ ಹೊಡೆದಾಕಾಯ್ತು, ಇನ್ನೊಬ್ಬರನ್ನ ರಜೌರಿಯಲ್ಲಿ ಹೊಡೆದಾಕಾಯ್ತು. ಈಗ 7 ಜನ ಒಳನುಸುಳೋದಕ್ಕೆ ಹೊರಟು ಇಲ್ಲಿ ವಿಧ್ವಂಸಕ ಕೃತ್ಯವನ್ನು ಮಾಡೋದಕ್ಕೆ ಬಂದವರನ್ನು ಭಾರತೀಯ ಸೇನೆ ನಿನ್ನ ಜಾಗ ಇದಲ್ಲ, ನಿನ್ನ ಜಾಗ ಅದೇ ಅಂಥೇಳಿ ಅವರನ್ನು ಯಮಲೋಕಕ್ಕೆ ಕಳಿಸಿ ಆಗಿದೆ. 7 ಜನರನ್ನು ಹೊಡೆದು ಹಾಕಿದ್ದಾರೆ ಅನ್ನೋ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗಿದೆ. ಅದರ ಜೊತೆಗೆ ಭಾರತೀಯ ಸೇನೆಯ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಗಡಿಯಲ್ಲಿ ಗುಂಡಿನ ದಾಳಿ ಆಗ್ತಾ ಇದೆ. ಪಾಕಿಸ್ತಾನ ಶೆಲ್ಗಳನ್ನು ಹಾಕ್ತಾ ಇದ್ರೆ ಅದನ್ನು ಉಡಾಯಿಸುವುದನ್ನು ಕೂಡ ಭಾರತ ಮಾಡ್ತಾ ಇದೆ. ಅದರ ಜೊತೆಗೆ ಪಾಕಿಸ್ತಾನದ ಪ್ರಮುಖವಾದ ಸೂಕ್ಷ್ಮ ಪ್ರದೇಶಗಳಲ್ಲಿ ಈಗ ಭಾರತ ತನ್ನ ಕೈವಶ ಮಾಡಿಕೊಳ್ಳುವಂಥ ಸಮಯ ಬಂದಿದೆ. ಪಾಕಿಸ್ತಾನ ವಿಲವಿಲ ಒದ್ದಾಡ್ತಾ ಇದೆ. ತನ್ನಲ್ಲಿರುವಂಥ ಅಂತರ್ಯುದ್ಧ ಪಾಕಿಸ್ತಾನವನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ. ನೋಡಿ, ಭಾರತದ ಮುಂದೆ ಮಂಡಿ ಊರಿ ಕೇಳೋದು ಮಾತ್ರ ಬಾಕಿಯಾಗಿದೆ. ಪಾಕಿಸ್ತಾನ ಆರ್ಥಿಕವಾಗಿಯೂ ಕೂಡ ಕೆಳಗೆ ಬಿದ್ದಾಯಿತು. ಪಾಕಿಸ್ತಾನ ರಾಜತಾಂತ್ರಿಕವಾಗಿಯೂ ಕೂಡ ಕೆಳಗೆ ಬಿದ್ದಾಯಿತು. ಪಾಕಿಸ್ತಾನ ಜಾಗತಿಕವಾಗಿಯೂ ಕೂಡ ಮಕಾಡೆ ಮಲಗಿದ್ದಾಯಿತು. ಪಾಕಿಸ್ತಾನದ ಜೊತೆ ಯಾವ ದೇಶವೂ ಇಲ್ಲ. ತನ್ನ ಸಮುದಾಯದ ರಾಷ್ಟ್ರಗಳೇ ಇವತ್ತು ಪಾಕಿಸ್ತಾನದ ಭಯೋತ್ಪಾದನೆಯನ್ನು ಖಂಡಿಸ್ತಾ ಇದ್ದಾವೆ. ಹೀಗೆಲ್ಲ ಇರುವಾಗ ಪಾಕಿಸ್ತಾನ ಈಗ ದುರ್ಬಲವಾಗಿದೆ. ಕ್ಷಣ ಕ್ಷಣಕ್ಕೂ ಹಂತ
ಹಂತಕ್ಕೂ ಪಾಕಿಸ್ತಾನ ಶಕ್ತಿಹೀನವಾದ ರಾಷ್ಟ್ರವಾಗ್ತಾ ಇದೆ. ಪಾಕಿಸ್ತಾನ ಬಿಖಾರಿಯಾಗಿದೆ. ಪಾಕಿಸ್ತಾನದಲ್ಲಿದ್ದಂಥ ಭಯೋತ್ಪಾದಕರು ಈಗ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಷ್ಟಾದರೂ ಕೂಡ ನಿಮ್ಮ ತಲೆಯಲ್ಲಿ ತುಂಬಿದಂಥ ಆ ಧರ್ಮದ ಅಫೀಮು ಇದೆಯಲ್ಲ, ನಿಮ್ಮನ್ನು ಎಂಥವ್ರನ್ನಾಗಿ ಮಾಡಿದೆ ಅಂತ ಹೇಳಿದರೆ ಇವತ್ತು ನಿಮ್ಮ ಈ ಪರಿಸ್ಥಿತಿಗೆ ನೀವೇ ಕಾರಣ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಪಾಕಿಸ್ತಾನ ತನ್ನ ಮರಣ ಶಾಸನಕ್ಕೆ ಬರೆದಿಟ್ಟಾಗಿದೆ. ಅಂತಿಮ ಮೊಳೆಯನ್ನು ಹೊಡ್ಕೊಳ್ತಾ ಇದೆ ಪಾಕಿಸ್ತಾನ. ಅದಕ್ಕೆ ನಾವೇ ಬಾಪ್ ಆಗಿರುವಂಥ ಪಾಕಿಸ್ತಾನಕ್ಕೆ, ನಾವೇ ತಂದೆ ಪಾಕಿಸ್ತಾನಕ್ಕೆ, ನಾವೇ ಭಿಕ್ಷೆಯಾಗಿ ಕೊಟ್ಟಿದ್ದು ಪಾಕಿಸ್ತಾನ ಅನ್ನೋ ಒಂದು ದೇಶವನ್ನು, ನಾವೇ ಸೃಷ್ಟಿ ಮಾಡಿದ್ದು ಪಾಕಿಸ್ತಾನ ಅನ್ನೋ ದೇಶವನ್ನು, ನಾವೇ ಬಾಪ್ ಪಾಕಿಸ್ತಾನಕ್ಕೆ. ಆ ಪಾಕಿಸ್ತಾನವನ್ನು ನಾವೇ ಇವತ್ತು ನಿರ್ಮೂಲನೆ ಮಾಡ್ತಾ ಇದ್ದೀವಿ. ನಮ್ಮ ಬೆನ್ನಿಗೆ ಚೂರಿ ಹಾಕಿದ್ರಿ ಅನ್ನೋ ಕಾರಣಕ್ಕೋಸ್ಕರ. ನೋಡಿ, ಇದು ನಿಕೇಶ್ ಕೊಠಾರಿ ಬೆಳಗಾಗೋದ್ರೊಳಗಡೆ ನಾವೇನು ಅಖಂಡ ಭಾರತದ ಕಲ್ಪನೆಯನ್ನು ಮಾಡಿದ್ವಿ, ಬಹುಶಃ ಅದು ಸಾಕಾರ ಆಗುವಂಥ ಸಮಯ ಬಂದಿದೆ. ಅದರಲ್ಲಿ ಕಾಶ್ಮೀರವೂ ನಮ್ಮದೇ, POKಯೂ ನಮ್ಮದೇ, ಜಮ್ಮುನೂ ನಮ್ಮದೇ, ಹಾಗೆ ಪಾಕಿಸ್ತಾನವೂ ಕೂಡ ಭಾರತದ್ದೇ ಅಂತೇಳಿ ಹೇಳುವಂಥ ಸಮಯ ಖಂಡಿತವಾಗ್ಲೂ ಕೂಡ ಬಂದೇ ಬರುತ್ತೆ. ನೋಡಿ, ಬಾಂಗ್ಲಾದೇಶ ಹೇಳಿತ್ತು, ನಾವು ಈಶಾನ್ಯ ರಾಜ್ಯಗಳ ಕೆಲವು ಪ್ರದೇಶಗಳನ್ನು ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡ್ತು ಅಂತ ಹೇಳಿದರೆ ನಾವು ಅಟ್ಯಾಕ್ ಮಾಡೋಣ ಚೀನದ ಜೊತೆಯಲ್ಲಿ ಸೇರ್ಕೊಂಡು ಅಂಥೇಳಿ ಯಾರೋ ಒಬ್ಬ ಬಾಂಗ್ಲಾದೇಶದನೊಬ್ಬ ಹೇಳ್ದಲ್ಲ. ಎಲ್ಲಿದ್ದ ಈಗ ಆತ? ನೋಡಿ, ಎಲ್ಲಿದ್ದ ಈಗ? 1971ರಲ್ಲಿ ಪಾಕಿಸ್ತಾನ ಈ ಬಾಂಗ್ಲಾದೇಶ ವಿಮೋಚನೆ ಸಮಯದಲ್ಲಿ ನಮ್ಮದೇ ಸೇನೆ ನೆರವಿನಿಂದ ನಿಮ್ಮನ್ನೂ ಕೂಡ ಒಂದು ರಾಷ್ಟ್ರ ಅಂತೇಳಿ ಮಾಡಿದವ್ರು ನಾವು. ಅಂಥವ್ರ ಮೇಲೆ ನೀವು ನಮ್ಮ ಮೇಲೆ ಅಥವಾ ನಾವೇನೋ ಒಂದು ಸ್ಟೆಪ್ ಹಿಂದಿಟ್ವಿ ಅಂಥೇಳಿ ನಮ್ಮ ಈಶಾನ್ಯ ರಾಜ್ಯಗಳನ್ನು ಅಟ್ಯಾಕ್ ಮಾಡಿ ನಾವು ಕೈವಶ ಮಾಡಿಕೊಳ್ಳುವ ಅಂಥೇಳಿ ಮಾತಾಡ್ತಾ ಇದ್ದೀರಲ್ಲ, ಇವತ್ತು ಏನು ಮಾಡ್ತಾ ಇದ್ದೀರಿ ನೀವು? ಭಾರತದ ಶಕ್ತಿ ಏನು ಅಂಥೇಳಿ ಈಗ ಆದರೂ ತಿಳಿತಾ ನಿಮಗೆ?